ಹಲೋ ನಮಸ್ಕಾರ. ನಾನು ಡಾಕ್ಟರ್ ಯೋಗೀಶ್ ಅಂತ. ನಾನು ನನ್ನ ಮಕ್ಕಳು ಲೇಖನ ಮತ್ತು ಸ್ಕಂದ 3 ಜನ ಸೇರಿ ಒಂದು ಸ್ಪೆಷಲ್ ಚಿಕನ್ ಡಿಶ್ ಮಾಡ್ತಾಯಿದ್ದೀವಿ. ಫುಲ್ ಡ್ರೈ ಐಟಮ್, ವಿತೌಟ್ ಆಯಿಲ್, ವಿತೌಟ್ ವಾಟರ್. ಡ್ರೈ ಐಟಮ್ ಅಂದ ತಕ್ಷಣ ನಿಮಗೆ ತಂದೂರಿ ಅದು ಏನು ಬೇಡ, ಓವನ್ನು ಬೇಡ. ನಮ್ಮ ಪ್ರೆಷರ್ ಕುಕ್ಕರಲ್ಲಿ ಮಾಡೋದು ವಿತ್ ವೆರಿ ಲೆಸ್ ಸ್ಪೈಸಸ್. ಸೂಪರಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಆಸಮ್ ಆಗಿರುತ್ತೆ. ಈ ಥರ ರೆಡಿ ಚಿಕನ್ ತಗೊಂಡ್ಬಿಟ್ಟು ಕಾಲಿಂಗೆ ಸ್ಟಿಫ್ ಆಗಿರಬೇಕು, ಅದು ಮುರಿದಿರಬಾರ್ದು. ಈ ಥರ ಸ್ಲೈಸ್ ಅಲ್ಲೇ ಮಾಡ್ಕೊಬೇಕು ನೀವು ಮಾಂಸದ ಮೇಲೆ. ಸೊ ಫ್ರಂಟು ಮಾಡ್ಕೊಂಡಿದ್ದೀವಿ, ಲೆಗ್ಗಿಗೂ ಮಾಡಿದ್ದೀನಿ, ಬ್ಯಾಕ್ ಸೈಡು ಮಾಡಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾವು ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ವೆನಿಗರು, 1.5 ಸ್ಪೂನ್ ಸಾಲ್ಟ್ ತಗೊಂಡಿದ್ದೀನಿ. ನೀಟಾಗಿ ಅದನ್ನು ಕರಗಿಸಿ. ಈ ಥರ ಒಂದು ಬ್ರಷ್ ತಗೊಂಡ್ರೆ ಏನಾಗುತ್ತೆ ಅಂದರೆ, ಎಲ್ಲೆಲ್ಲಿ ಕಟ್ ಮಾಡಿದ್ದೀರಾ ಅಲ್ಲಿವರೆಗೂ ಹೋಗುತ್ತೆ ಬ್ರಷ್. ಈ ಥರ ಏನು ಮೀಟ್ ಏನಿದೆ ಇದು ಕೂಡ ಸಾಫ್ಟ್ ಆಗುತ್ತೆ. ಪ್ಲಸ್ ಚಿಕನಲ್ಲಿ ಏನಾರ ಸ್ಮೆಲ್ ಇತ್ತು ಅಂದರೆ ಅದು ಕೂಡ ಹೋಗುತ್ತೆ. ನೋಡಿ, ಬ್ರಷ್ ಯೂಸ್ ಮಾಡೋದ್ರಿಂದ ಎಲ್ಲ ಕಡೆ ಹೋಗ್ತದೆ. ಅದೇ ಥರ ಬ್ಯಾಕ್ ಸೈಡ್ ಮಾಡಬೇಕು. ಓಕೆ, ಸೊ ಆಲ್ಮೋಸ್ಟ್ 30-35 ಮಿನಿಟ್ಸ್ ಆಗಿದೆ. ಚಿಕನ್ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸಿಯರ್ ತುಂಬ ಸಾಫ್ಟಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇದನ್ನು ತೆಗಿಯೋಣ. ಇಲ್ಲಿಂದ ತೆಗೆದುಬಿಟ್ಟು ನೋಡಿ, ಇದೆಲ್ಲ ನಾವು ವೆನಿಗರ್ ಮತ್ತು ಸಾಲ್ಟ್ ಹಾಕಿದ್ದೀವಲ್ಲ, ಇದು ಮಟನ್ ಫ್ಲೇವರ್ ಇರುತ್ತೆ. ಇದನ್ನು ವೇಸ್ಟ್ ಮಾಡಬಾರ್ದು ನೀರನ್ನ. ಇದನ್ನ ಸಪ್ರೇಟ್ ಒಂದು ಬೌಲಿಗೆ ಎತ್ತಿಟ್ಬೋದು. ಓಕೆ, ಸೊ ಇದಕ್ಕಿದೆಯಲ್ಲ, ನಾವು ಮಸಾಲಾನ ಇದಕ್ಕೆ ಮಿಕ್ಸ್ ಮಾಡೋಣ. ಸೊ ಈಗ ಫಸ್ಟ್ ಏನು ಮಾಡಬೇಕು ಅಂದರೆ, ಸ್ವಲ್ಪ ಸೋಯಾ ಸಾಸ್ ತಗೊಳ್ಳಿ. 1 to 1.5 ಸ್ಪೂನು ಸೋಯಾ ಸಾಸ್. ಸೋಯಾ ಆಯಿತು. ಪ್ಲಸ್ ಅದಕ್ಕೆ ನಾವು ಏನು ಪೌಡ್ರ್ ಮಾಡಿದ್ದೀನಿ. ಈ ಪೌಡ್ರಲ್ಲಿ ಏನೇನು ಬೇಕು ಅಂದರೆ, ಪೆಪ್ಪರ್, ಸಾಸಿವೆ, ಮಸ್ಟರ್ಡ್ ಮತ್ತು ಜೀರಾ. ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡಿದ್ದೀನಿ, ಅದನ್ನು ಹಾಕೊಳ್ಳಿ. ಅದು ಒಂದೂವರೆ. ನೀವು ಸ್ಪೈಸ್ ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ. ಪ್ಲಸ್ ಇದಕ್ಕೆ ನೀವು 1 ಸ್ಪೂನು ರೆಡ್ ಚಿಲ್ಲಿ ಫ್ಲೇಕ್ಸ್, ಖಾರ ಬೇಕು 1 ಸ್ಪೂನು ಅರಿಗೆನೋ ಪುಡಿ ಹಾಕಿ. ನಿಮ್ಗೆ ಅನಿಸ್ತಾ ಇರ್ಬೋದು, ಏನಪ್ಪ ಇದು ಇಷ್ಟೇ ಮಸಾಲ ಇದೆ ಅಂತ. ಇಷ್ಟೇ ಮಸಾಲ ಅದಕ್ಕೆ ಬೇಕಾದಷ್ಟು ಆಗುತ್ತೆ. ಪ್ಲಸ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿ. ನೀವು ಚಿಲ್ಲಿ ಫ್ಲೇಕ್ಸ್ ಆಗಿರ್ತೀರ, ಸ್ವಲ್ಪ ಖಾರನೇ ಇರಲಿ, ಚಿಕನ್ ಅಲ್ವಾ. ನಾವು ಮ್ಯಾರಿನೇಷನ್ ಟೈಮಲ್ಲಿ ಅದಕ್ಕೆ ಉಪ್ಪು ಹಾಕಿದ್ದೀವಿ. ಈಗ ನೀವು ಜಸ್ಟ್ 1.5 ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು. ಈ ಕೆಲವರು ಇದನ್ನ ಡೈರೆಕ್ಟ್ ಇದ್ರ ಜೊತೆ ನಿಮಗೆ ಚಿಕನ್ ತಿಂತಾರೆ. ಇಲ್ಲಾಂದ್ರೆ ಇದ್ರ ಜೊತೆ ನೀವು ಗ್ರೀನ್ ಚಟ್ನಿ ಕೂಡ ಮಾಡಿ ನೀವು ತಿನ್ಬೋದು. ಸೊ ಇದನ್ನ ಮಿಕ್ಸ್ ಮಾಡ್ತೇನೆ. ಕೈ ನೀಟಾಗಿ ತೊಳೆದಿರಿ. ಮಸಾಲೆ ಇಷ್ಟೇ ಅನ್ನಿಸ್ತಾ ಇರ್ಬೋದು, ಆದರೆ ಆ ಚಿಕನ್ಗೆ ಈ ಮಸಾಲೆ ಬೇಕಾದಷ್ಟು ಆಯ್ತು. ನೋಡಿ, ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಆಯಿಲ್ ಮಿಕ್ಸ್ ಮಾಡಿದ್ದು. ಮ್ಯಾರಿನೇಟ್ ಆಗಿರೋ ಚಿಕನ್ ಇದೆ, ಇದಕ್ಕೆ ನಾವೀಗ ಮಸಾಲೆನ ಕೋಟ್ ಮಾಡಿ. ಇದೆಲ್ಲ ಇದ್ರೊಳಗೆ ನೀಟಾಗಿ ಹೋಗ್ಬೇಕು.
ಮಸಾಲೆ ನೀಟಾಗಿ ಹಚ್ಬೇಕು ನೀವು. ಓಕೆ, ಸೊ ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ಗೆ ಎಲ್ಲ ಮಸಾಲೆ ಹಚ್ಚಿದ್ದೀನಿ ನಾನು. ಫುಲ್ಲು ನೀಟಾಗಿ ಹಚ್ಬೇಕು ನೀವು, ಯಾವ ಪಾರ್ಟ್ಸನ್ನು ಬಿಡಬಾರ್ದು. ಆದಷ್ಟು ಎಲ್ಲದನ್ನು ಕವರ್ ಮಾಡಿ. ಚಿಕನ್ ಈ ಥರ ಇರುತ್ತಲ್ಲ ನೋಡಿ, ಇದು ಬ್ಯಾಕ್ ಸೈಡ್ ಮಾಡಿದ್ದೀನಿ. ಇಲ್ಲಿ ಹೊಟ್ಟೆ ಒಳಗಡೆನೂ ಏನೇನು ಮಸಾಲೆ ಇದೆ ಎಲ್ಲ ಹಾಕಿ. ಓಕೆ, ಸ್ವಲ್ಪ ಹಿಂದೆ ತಗೊಳ್ಬೇಕು, ಸ್ಲೋ ಮೋಷನಲ್ಲಿ. ನಾನು ಹೇಳ್ತಾ ಇದ್ದೆ, ಈ ಕಾಲನ್ನ ಕಟ್ ಮಾಡಿದ್ರೆ ಇದು ಹೊರಗಡೆ ಬಿದ್ದುಬಿಡುತ್ತೆ, ಕುಕ್ಕರ್ಗೆಲ್ಲ ಟಚ್ ಆಗುತ್ತೆ. ಸೊ ಕಾಲು ಕಟ್ ಮಾಡಿಲ್ಲ, ಸೊ ಸ್ಟಿಫ್ ಆಗಿ ಕೂತಿದೆ. ಈಗ ಇದು ಈ ಥರ ಆಯ್ತಲ್ಲ, ಇದು ಮ್ಯಾರಿನೇಟ್ ಏನು ಮಾಡಬಾರ್ದು ನೀವು. ಆಲ್ರೆಡಿ ಚಿಕನ್ ನಾವು ಮೋರ್ ದೆನ್ 30 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿದ್ದೀವಿ, ಮಸಾಲೆ ಹಚ್ಚಿದ್ದೀವಿ. ಡೈರೆಕ್ಟಲ್ಲಿ ಕುಕ್ಕರಲ್ಲಿ ಇದನ್ನು ಬೇಯಿಸೋದಾಯ್ತು. ಕುಕ್ಕರು ಇಲ್ಲಾಂದರೆ ಈ ಟೈಪ್ ಒಂದು ಸ್ವಲ್ಪ ಹಿಂದೆ ಹೋಗ್ಲಿಕ್ಕೆ, ಈ ಟೈಪ್ ಒಂದು ದೊಡ್ಡ ಕುಕ್ಕರ್ ತಗೊಬೇಕು. ಇಲ್ಲಾಂದರೆ ನಿಮಗೆ ಪಾನ್ ಇತ್ತು ಅಂದರೆ ಪ್ರೆಷರ್ ಕುಕ್ಕರ್ ಟೈಪ್ದು ಅದು ಕೂಡ ಯೂಸ್ ಮಾಡ್ಬೋದು. ನೀವು ಪಾತ್ರೆ ಸ್ಟ್ಯಾಂಡ್ ಸಿಗುತ್ತೆ ಗೊತ್ತಾ, ಬರೀ ಬಿಸಿದು ಆಗಬಾರ್ದು ಅಂತ ಈ ಥರದೊಂದು ಸ್ಟ್ಯಾಂಡು, ಇಲ್ಲಾಂದರೆ ಇಡ್ಲಿ ಪಾತ್ರೆಯಲ್ಲಿ ಇರುತ್ತೆ, ಇಲ್ಲಾಂದರೆ ರೌಂಡ್ ರಿಂಗು, ಆ ಥರದೊಂದು ಕೆಳಗಿಡ್ಬೇಕು ನೀವು. ಕೆಳಗಿಟ್ಟು ಈ ಚಿಕನ್ನ ಎಂಟೈರ್ ಇದರೊಳಗೆ ಇಟ್ಬಿಡಬೇಕು. ಗ್ಯಾಸ್ ಹಚ್ಚಿ ಹೈ ಫ್ಲೇಮ್ ಇರಲಿ, ಲೋ ಫ್ಲೇಮ್ ಇರಬಾರ್ದು. ಹೈ ಫ್ಲೇಮ್ ಇಡ್ತಾ ಇದ್ದೀನಿ ನಾನು. ಹೈ ಫ್ಲೇಮ್ ಇಟ್ಟು ನೀವು ಚಿಕನ್ ಎಲ್ಲ ಮಸಾಲೆ ಹಚ್ಚಿದ್ದೀರಾ, ಮ್ಯಾರಿನೇಟ್ ಏನು ಮಾಡೋದು ಬೇಡ. ಸೊ ಇದನ್ನು ಕರೆಕ್ಟಾಗಿ ಸೆಂಟ್ರಲ್ಲಿ ಪ್ಲೇಸ್ ಮಾಡಿ. ಓಕೆ, ಪ್ಲೇಸ್ ಮಾಡಿ ಹೈ ಫ್ಲೇಮಲ್ಲಿ ಇದನ್ನು ಕ್ಲೋಸ್ ಮಾಡಿ. ನೋಡಿ, ವೆಯ್ಟು ಹಾಕಿದ್ದೀನಿ. ಇದು 5 ನಿಮಿಷ ಹಿಂಗೆ ಆಗಲಿ. ಈಗ 5 ಮಿನಿಟ್ಸ್ ಆಗಿದೆ. ಹೈ ಫ್ಲೇಮಿಂದ ಲೋ ಫ್ಲೇಮಿಗೆ ಇಡ್ತಾ ಇದ್ದೀನಿ. ಇಲ್ಲಿ 30 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಆಗಲಿ ಅದು. ಈಗ 30 ಮಿನಿಟ್ಸ್ ಆಗಿದೆ. ಇನ್ನೊಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಮಾಡಬೇಕು. 40 ಮಿನಿಟ್ಸ್ ಕೆಲಸ. 40 ಮಿನಿಟ್ಸ್. ಈಗ 5 ನಿಮಿಷ ಆಗಿದೆ, ಫುಲ್ ಕುಕ್ ಆಗಿದೆ. ಸೊ ನಾನೀಗ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಹಂಗೆ ಬಿಡುವ, ಒಂದು ಮ್ಯಾಟರ್ ಆಫ್ ಸಮ್ 4 to 5 ಮಿನಿಟ್ಸ್. ಆಮೇಲೆ ಓಪನ್ ಮಾಡಿಬಿಟ್ಟು ಏನು ಸರ್ಪ್ರೈಸ್ ಥಿಂಗ್ ಕುಕ್ ಆಗಿದೆ ಅಂತ ನೋಡಿ. ಆಯ್ತು, ಎಲ್ಲ ಆಗಿದೆ. ಕುಕ್ಕರ್ ಸ್ಟೌವಿಂದ ತಂದು ಇಲ್ಲಿ ಇಟ್ಟಿದ್ದೀನಿ. ವೆಯ್ಟ್ ಇದೆಯೇನ ಓಪನ್ ಮಾಡುವ. ಸೂಪರ್ ಆಗಿದೆ, ಸಖತ್ತಾಗಿ ಬೆಂದ್ಬಿಟ್ಟಿದೆ. ಇದನ್ನ ಒಂದು ಚಾಲೆಂಜ್ ಥಿಂಗ್ ಅಂದರೆ ಅಲ್ಲಿಂದ ಇನ್ನೊಂದು ಬೌಲಿಗೆ ಹಾಕೋಣದು. ಸೊ ಇಲ್ಲ ನಾನು ಬೌಲ್ ಇಟ್ಟಿದ್ದೀನಿ, ಇದೇ ಪ್ಲೇಟ್ ಮೇಲೆ ಇಡ್ತೀನಿ. ಸೊ ನಿಧಾನಕ್ಕೆ ಪೇಷನ್ಸಿಂದ ಅಲ್ಟಿಮೇಟ್ ಆಗಿದೆ. ನಿಧಾನಕ್ಕೆ ನೀವು ಎತ್ತಬೇಕು. ಹಾಯ್, ಈಗ ನೋಡಿ ಎಲ್ಲ ಲೈಕ್ ಕಲರ್ ನೋಡಿದ್ರೆ ಫುಲ್ ಫ್ರೈ ಆಗಿ ತಂದೂರಿ ಥರನೇ ಬಂದಿದೆ. ಇದನ್ನ ನಾವು ಇನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಹಂಗೆ ಮುಟ್ಟಕ್ಕೆ ಹೋಗ್ಬಿಡಿ, ತುಂಬಾ ಬಿಸಿಯಾಗಿರುತ್ತೆ. ಇದು ಯೂಶಲಿ ಬಟ್ಟೆಯಿಂದ ತೆಗಿತಾರೆ. ಬಟ್ಟೆಯಿಂದ ತೆಗೆದ್ರೆ ಬಟ್ಟೆ ಗಂಟ್ಬಿಡುತ್ತೆ. ಈ ಥರ ಯಾವ್ದಾರ ಒಂದು ಸಪೋರ್ಟಿಗೆ 2 ಸೌಟು ಯಾವ ಥರ ತಗೊಂಡ್ಬಿಟ್ಟು ಸರ್ವಿಂಗ್ ಪ್ಲೇಟಿಗೆ ಹಾಕಿ. ಯಾ ಇನ್ನೊಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಸ ಬಿಟ್ಟಿದೆ. ಇದನ್ನ ವೇಸ್ಟ್ ಮಾಡಬಹುದು ನೀವು. ಇದನ್ನ ನೀವು ಚಪಾತಿ ಜೊತೆ ತಿನ್ಬೋದು, ಇಲ್ಲ ಅಂದ್ರೆ ಇದನ್ನ ಪೀಸನ್ನ ಇದ್ರ ಜೊತೆ ಹತ್ಕೊಂಡು ಕೂಡ ತಿನ್ಬೋದು. ನಾನು ಅದನ್ನ ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಇದು ಸಣ್ಣದಾಗುತ್ತೆ ಅನ್ಸುತ್ತೆ, ಇದಕ್ಕಿಂತ ಸ್ವಲ್ಪ ದೊಡ್ಡ ಬೌಲಿಗೆ ತೆಗಿತೀನಿ. ಈಗ ಇದನ್ನ ನೀವು ಒಂದು ಬೌಲ್ ತಗೊಂಡ್ಬಿಟ್ಟು ಇದನ್ನ ನೀವು ರೆಡ್ ಚಟ್ನಿ ತರ ಉಪಯೋಗಿಸ್ಕೊಬಹುದು. ಇದನ್ನ ಸೂಪ್
ಆಯ್ತಾ? ಇದು YCB ಕಿಚನ್ ಸ್ಪೆಷಲ್ ತಂದೂರಿ ಚಿಕನ್. ಇದನ್ನ ನೀವು ಕಬಾಬ್ ಏನು ಮಾಡ್ತಿರಲ್ಲ, ಗ್ರೀನ್ ಚಟ್ನಿ, ಈ ಚಟ್ನಿ ಜೊತೆ ನೀವು ತಿನ್ಬೋದು. ಚಟ್ನಿ ಇರ್ತೀವಿ. ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಮೂಳೆ ಬರ್ತಾ ಇದೆ ಅಂದರೆ ಮಾಂಸ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ. ಚಿಕ್ಕ ಟೇಸ್ಟಿಂಗ್ ಇದೆ ನೋಡಪ್ಪ. ಫಸ್ಟು ಬರೀ ಹಂಗೆ ತಿನ್ನು, ಆಮೇಲೆ ಚಟ್ನಿ ಜೊತೆ ತಿನ್ನು. ಹೆಂಗಿದೆ? ನೈಸ್. ಈಗ ಸ್ವಲ್ಪ ಚಟ್ನಿ ಜೊತೆ ತಿನ್ನಂತೆ. ಚೆನ್ನಾಗಿದೆಯಾ? ಯಾ